ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಚುಗಳನ್ನ ಮಾಡೋದಕ್ಕೆ ಯಾವ್ಯಾವ ಮೆಟೀರಿಯಲ್ಗಳನ್ನ ತಗೋಬೇಕು ಅಂತ ಹೇಳಿಬಿಟ್ಟು ಒನ್ ಬೈ ಒನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸೀರೆ ಕುಚ್ಚನ್ನ ಕಲಿಬೇಕು ಅಂತ ಯಾರು ಅಂದ್ಕೊಳ್ತಾ ಇದ್ದೀರೋ ಅವರು ಈ ಮೆಟೀರಿಯಲ್ಗಳನ್ನ ತಗೊಂಡ್ರೆ ನೀವು ಬೇಬಿ ಕುಚ್ ಹಾಗೆ ಕ್ರೋಶಾ ವರ್ಕ್ಗಳನ್ನ ಕೂಡ ಮಾಡ್ಕೋಬೋದು. ಪ್ರತಿಯೊಂದನ್ನು ನಾನು ಒನ್ ಬೈ ಒನ್ನನ್ನು ತೋರಿಸಿದ್ದೀನಿ. ನೀವು ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಸಿಲ್ಕ್ ಥ್ರೆಡ್ಗಳನ್ನ ತಗೋಬೇಕು. ನೋಡಿ, ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳು ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈ ಸಿಲ್ಕ್ ಥ್ರೆಡ್ಗಳನ್ನ ನೀವು ಬೈ ಮಾಡಬೇಕು. ಹಾಗೆ ಯಾವ ಕಂಪನಿಯ ಸಿಲ್ಕ್ ಥ್ರೆಡ್ನ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಅದು ಇದು ಅಂತ ಏನಿಲ್ಲ. ನಿಮ್ಮ ಹತ್ತಿರದ ಶಾಪಲ್ಲಿ ಯಾವ ಸಿಲ್ಕ್ ಥ್ರೆಡ್ ಸಿಗುತ್ತೋ ಆ ಸಿಲ್ಕ್ ಥ್ರೆಡ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಸಿಲ್ಕ್ ಥ್ರೆಡ್ ಬಂದು ನಿಮಗೆ 20 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. 20, 25, 30ವರೆಗೂ ಈ ಸಿಲ್ಕ್ ಥ್ರೆಡ್ಗಳಿಗೆ ಪ್ರೈಸ್ ಇರುತ್ತೆ. ಹಾಗೆ ನೀವು ಸಿಲ್ಕ್ ಥ್ರೆಡ್ನ ಸೀರೆಯ ಕಲರ್ ಕಾಂಬಿನೇಷನಲ್ಲಿ ಸಿಲ್ಕ್ ಥ್ರೆಡ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೀರೆನ ಶಾಪ್ಗೆ ತಗೊಂಡು ಆ ಸೀರೆಗೆ ಮ್ಯಾಚ್ ಆಗುವಂಥ ಸಿಲ್ಕ್ ಥ್ರೆಡ್ಗಳನ್ನ ತಗೊಂಡು ನೀವು ಬೇಬಿ ಕುಚ್ಚು ಅಥವಾ ಕ್ರೋಶಾ ಕುಚ್ಚನ್ನ ನೀವು ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನೇ ಸೀರೆ ಕುಚ್ಚುಗಳನ್ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೀವೂ ಕೂಡ ಶಾಪ್ಗೆ ಹೋಗಿ ಸೀರೆ ಕುಚ್ಚನ್ನ ಮಾಡೋದಕ್ಕೆ ಥ್ರೆಡ್ ಕೊಡಿ ಅಂತಂದರೆ ಈ ರೀತಿಯಾಗಿರೋ ಸಿಲ್ಕ್ ಥ್ರೆಡ್ಗಳನ್ನ ನಿಮಗೆ ಕೊಡ್ತಾರೆ. ಎರಡನೇದಾಗಿ ಇಲ್ಲಿ ಜರಿ ಥ್ರೆಡ್ಗಳು ನೋಡಿ, ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ಈ ರೀತಿಯಾಗಿರೋ ಜರಿ ಥ್ರೆಡ್ಗಳನ್ನ ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ 3 ಕಲರ್ ಜರಿ ಥ್ರೆಡ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಗೋಲ್ಡ್, ಸಿಲ್ವರ್, ಕಾಪರು. ನೋಡಿ, ಈ 3 ಕಲರ್ ಜರಿ ಥ್ರೆಡ್ನ ನೀವು ಬೈ ಮಾಡಬೇಕು. ಹಾಗೆ ನೀವು ಕುಚ್ಚುಗಳನ್ನ ಕಟ್ಟುವಾಗ ಸೀರೆನ ನೋಡ್ಕೋಬೇಕು. ಸೀರೆಯಲ್ಲಿ ಗೋಲ್ಡ್ ಕಲರ್ ಜರಿ ಇದ್ದರೆ ನೀವು ಗೋಲ್ಡ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೋಬೇಕು. ಹಾಗೆ ಕಾಪರ್ ಕಲರ್ ಜರಿ ಇರುವಂಥ ಸೀರೆಗೆ ಕಾಪರ್ ಕಲರ್ ಜರಿ ದಾರನೇ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೋಬೇಕು. ಹಾಗೆ ಸಿಲ್ವರ್ ಕಲರ್ ಜರಿ ಇರುವಂಥ ಸೀರೆಗೆ ಸಿಲ್ವರ್ ಕಲರ್ ಜರಿ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೋಬೇಕು. ಹಾಗೆ ನೆಕ್ಸ್ಟು ಸಿಸರ್ಗಳು. ನೋಡಿ, ಕುಚ್ಚುಗಳನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಿಸರ್ಗಳು ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜ್ ಸಿಸರ್ನ ತೋರಿಸ್ತಾ ಇದ್ದೀನಿ. ಹಾಗೆ ಸ್ಮಾಲ್ ಸೈಜ್ ಸಿಸರ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಮೂರನೇದಾಗಿ ಕಟ್ಟರು. ನೋಡಿ, ಈ ರೀತಿಯಾಗಿರೋ ನೀವು ಸಿಸರ್ಗಳನ್ನ ತಗೋಬೇಕು. ಹಾಗೆ ನಿಮಗೆ ಕುಚ್ಚುಗಳನ್ನ ಕಟ್ಟುವಾಗ ಕಟ್ ಮಾಡೋದಕ್ಕೆ ಯಾವ ಸಿಸರ್ ಅಥವಾ ಕಟ್ಟರು ಪರ್ಫೆಕ್ಟ್ ಅಂತ ಅನಿಸುತ್ತೋ ಆ ಸಿಸರ್ಗಳನ್ನ ನೀವು ಯೂಸ್ ಮಾಡಬೇಕು. ಇದೇ ಸಿಸರ್ನ ಯೂಸ್ ಮಾಡಬೇಕು ಅಂತೇನಿಲ್ಲ. ನಿಮಗೆ ಕಂಫರ್ಟೇಬಲ್ ಯಾವುದಿರುತ್ತೋ ಸೀರೆ ಕುಚ್ಚುಗಳನ್ನ ಕಟ್ ಮಾಡೋದಕ್ಕೆ ಆ ರೀತಿಯಾಗಿರೋ ಸಿಸರ್ಗಳನ್ನ ನೀವು ಬೈ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೀಡಲ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರೋ ನೀಡಲ್ಗಳನ್ನ ಯೂಸ್ ಮಾಡ್ಕೋಬೇಕು. ಮೊದಲನೇದಾಗಿ ದೊಡ್ಡ ಕಣ್ಣಿನ ಸೂಜಿ. ನೋಡಿ, ಈ ರೀತಿಯಾಗಿರೋ ದೊಡ್ಡ ಕಣ್ಣಿನ ಸೂಜಿನ ನೀವು ತಗೋಬೇಕು. ಇದರಲ್ಲಿ ನೀವು 100ರಿಂದ 120 ಅಥವಾ 130 ದಾರನ ಹಾಕಿಬಿಟ್ಟು ನೀವು ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ಈ ರೀತಿಯಾಗಿರೋ ದೊಡ್ಡ ಕಣ್ಣಿನ ಸೂಜಿನ ತಗೋಬೇಕು. ನೋಡಿ, ಈ ರೀತಿಯಾಗಿರೋ ದೊಡ್ಡ ಕಣ್ಣಿನ ಸೂಜಿ ನಿಮಗೆ ಶಾಪಲ್ಲಿ ಸಿಗುತ್ತೆ. ಈ ರೀತಿಯಾಗಿರೋ ದೊಡ್ಡ ಕಣ್ಣಿನ ಸೂಜಿನ ನೀವು ತಗೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಎಮ್ಮಿಂಗ್ ಸೂಜಿನ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಜರಿ ದಾರ ಏನಿರುತ್ತೋ ಆ ಜರಿ ದಾರನ ಇದಕ್ಕೆ ಸೇರಿಸಿ ಕುಚ್ಚುಗಳನ್ನ ಕಟ್ಕೊಳ್ಳೋದು. ಇಲ್ಲಿ ನಾನು ಕ್ರೋಶಾ ವರ್ಕ್ನ ಮಾಡೋರಿಗೆ ನೋಡಿ ಈ ರೀತಿಯಾಗಿರೋ ನೀಡಲ್ಗಳನ್ನ ತಗೋಬೇಕು. ನಾನಿಲ್ಲಿ 0 ಸೈಜ್ ಬೀಡನ್ನ ಸೇರಿಸ್ಕೊಳ್ಳೋದಕ್ಕೆ ನೀಡಲ್ ನಂಬರ್ ಬಂದು 14 0.5 mm ತಗೊಳ್ತೀನಿ. ಹಾಗೆ ಎಲ್ಲ ಕ್ರೋಶಾ ಡಿಸೈನ್ ಮಾಡೋದಕ್ಕೂ ನಾನು ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿಯಾಗಿರೋ ನೀಡಲ್ ಹಾಗೆ ಸೂಜಿಗಳನ್ನ ನೀವು ತಗೋಬೇಕು. ಹಾಗೆ ನೀವು ಇಲ್ಲಿ ಮೆಜರ್ಮೆಂಟ್ ಟೇಪ್ನ ತಗೋಬೇಕು. ನೋಡಿ, ಈ ರೀತಿಯಾಗಿರೋ ಮೆಜರ್ಮೆಂಟ್ ಟೇಪ್ನ ನೀವು ತಗೊಂಡ್ರೆ ಬೇಬಿ ಕುಚ್ಚುಗಳನ್ನ ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂದರೆ ನೀವು ಬೇಬಿ ಕುಚ್ಚನ್ನ ಕಟ್ಟುವಾಗ ಸೀರೆ ಮೇಲೆ ಎಷ್ಟು ಡಿಸ್ಟೆನ್ಸಿಗೆ ಒಂದು ಕುಚ್ಚು ಬೇಕು, ನೆಕ್ಸ್ಟ್ ಕುಚ್ಚು ಎಷ್ಟು ಡಿಸ್ಟೆನ್ಸಿಗೆ ಬೇಕು ಅಂತೇಳ್ಬಿಟ್ಟು ಮಾರ್ಕ್ ಮಾಡಿಕೊಂಡು ನೀವು ಒಂದೇ ಸಮಕ್ಕೆ ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ತಾ ಹೋಗ್ಬೋದು. ಯಾಕಂದರೆ
ಹಾಫ್ ಇಂಚು ಇಲ್ಲ 3/4 ಇಂಚು ಇಲ್ಲ 1 ಇಂಚಿಗೆ ಕುಚ್ಚುಗಳನ್ನ ಕಟ್ಕೊಳ್ತಾ ಹೋಗ್ತಿರಲ್ಲ, ಅದಕ್ಕೆ ಈ ರೀತಿಯಾಗಿರೋ ಮೆಜರ್ಮೆಂಟ್ ಟೇಪಿಂದ ನೀವು ಮಾರ್ಕ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ. ಒಂದು ದೂರ ಒಂದು ಹತ್ತಿರ ಅಂತ ಅನಿಸಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ಮೆಜರ್ಮೆಂಟ್ ಟೇಪ್ನ ತಗೊಂಡು ಮಾರ್ಕ್ಗಳನ್ನ ಮಾಡಿಕೊಂಡು ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೋನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿರೋ ಫ್ಯಾಬ್ರಿಕ್ ಗ್ಲೋನ ನೀವು ತಗೋಬೇಕು. ಬೇಬಿ ಕುಚ್ಚನ್ನ ಕಟ್ಟಿ ಆದಮೇಲೆ ಹಿಂಭಾಗದಲ್ಲಿ ದಾರನ ಏನು ಕಟ್ ಮಾಡಿರ್ತೀರೋ ಅಲ್ಲಿಗೆ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡ್ರೆ ನಿಮಗೆ ಬೇಬಿ ಕುಚ್ಚು ಬಿಚ್ಕೊಳ್ಳಲ್ಲ. ಹಾಗಾಗಿ ನೀವು ಫ್ಯಾಬ್ರಿಕ್ ಗ್ಲೋನ ಯೂಸ್ ಮಾಡಬೇಕು. ಮತ್ತು ಕ್ರೋಶಾ ವರ್ಕ್ನ ಮಾಡಬೇಕಾದ್ರೆ ಡಿಸೈನ್ ಎಂಡ್ ಮಾಡುವಾಗ ಕುಚ್ಚಿಗೆ ಬಂದರೆ ದಾರನ ಕುಚ್ಚಿಗೆ ಸೇರಿಸಿ ಕಟ್ಕೋಬೇಕು. ಅಕಸ್ಮಾತ್ ಆರ್ಚಸ್ ಎಲ್ಲಾದರೂ ಬಂದರೆ ನೀವು ಫ್ಯಾಬ್ರಿಕ್ ಗ್ಲೋನ ಹಾಕಿಬಿಟ್ಟು ಆರ್ಚ್ನ ಹಿಂಭಾಗದಲ್ಲಿ 6 ಎಳೆ ದಾರಗಳನ್ನ ಏನು ಕಟ್ ಮಾಡಿರ್ತೀರೋ ಆ ದಾರಗಳನ್ನ ಅಂಟಿಸ್ಕೋಬೇಕು. ಹಾಗೆ ಫ್ಯಾಬ್ರಿಕ್ ಗ್ಲೋಯಿಂದ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ಗಳನ್ನ ಅಂಟಿಸ್ಕೋಬೋದು. ಇವಾಗ ಬ್ರೈಡಲ್ ಡಿಸೈನ್ಗಳಿಗೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ಗಳನ್ನ ಏನು ಅಂಟಿಸ್ಕೊಳ್ತೀರೋ ಅದನ್ನು ಈ ರೀತಿಯಾಗಿರೋ ಫ್ಯಾಬ್ರಿಕ್ ಗ್ಲೋನಿಂದ ಅಂಟಿಸ್ಕೊಂಡ್ರೆ ನಿಮಗೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಈ ರೀತಿಯಾಗಿರೋ ಫ್ಯಾಬ್ರಿಕ್ ಗ್ಲೋನ ನೀವು ಯೂಸ್ ಮಾಡಿ. ಹಾಗೆ ನೆಕ್ಸ್ಟ್ ಬಂದು ಈ ರೀತಿಯಾಗಿರೋ ನಾರ್ಮಲ್ ಥ್ರೆಡ್ ನೋಡಿ. ಟೈಲರ್ ಮಿಷಿನ್ಗೆ ಅಥವಾ ಎಮ್ಮಿಂಗ್ ಮಾಡೋದಕ್ಕೆ ಯಾವ ಥ್ರೆಡ್ನ ಯೂಸ್ ಮಾಡ್ತಿರೋ ಕಾಟನ್ ಥ್ರೆಡ್ ಇದು. ಈ ಥ್ರೆಡ್ಗಳನ್ನ ತಗೋಬೇಕಾಗುತ್ತೆ. ಯಾಕಂದರೆ ನೀವು ಬ್ರೈಡಲ್ ಡಿಸೈನ್ನ ಮಾಡೋದಿದ್ರೆ ಈ ರೀತಿಯಾಗಿರೋ ಕಾಟನ್ ಥ್ರೆಡ್ಗಳನ್ನ ಯೂಸ್ ಮಾಡಿಕೊಂಡು ಬೀಡ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ಹಾಗೆ ನೀವು ಸೀರೆಗೆ ಯಾವ ಕಲರ್ನಲ್ಲಿ ಡಿಸೈನ್ನ ಮಾಡ್ಕೊಂಡಿರ್ತೀರೋ ಆ ಕಲರ್ ಕಾಟನ್ ಥ್ರೆಡ್ಗಳನ್ನ ತಗೊಂಡು ನೀವು ಬೀಡ್ಗಳನ್ನ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ನಾನಿಲ್ಲಿ ನಿಮಗೆ ಕೆಲವು ಚೈನ್ಗಳನ್ನ ತೋರಿಸ್ತಾ ಇದ್ದೀನಿ. ಈ ಬ್ರೈಡಲ್ ಡಿಸೈನ್ನ ಮಾಡಬೇಕಾದ್ರೆ ಆರ್ಚ್ಗಳ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿರೋ ಚೈನ್ಸ್ಗಳನ್ನ ನೀವು ತಗೋಬೇಕಾಗುತ್ತೆ. ಮೊದಲನೇದಾಗಿ ನೋಡ್ಕೊಳ್ಳಿ, ಈ ರೀತಿಯಾಗಿರೋ ಬಾಲ್ ಚೈನ್ನ ತಗೋಬೇಕು ನೀವು. ಬಾಲ್ ಚೈನ್ನ ತಗೊಂಡು ಆರ್ಚ್ಗಳನ್ನ ಏನು ಮಾಡಿರ್ತೀರೋ ಅದನ್ನು ಫ್ಯಾಬ್ರಿಕ್ ಗ್ಲೋನ ಏನು ತೋರಿಸಿದ್ನೋ ಆಗಲೇ ಆ ಫ್ಯಾಬ್ರಿಕ್ ಗ್ಲೋನ ಹಾಕಿಬಿಟ್ಟು ಈ ರೀತಿಯಾಗಿರೋ ಚೈನ್ಗಳನ್ನ ಅಂಟಿಸ್ಕೋಬೋದು. ಮತ್ತು ಇದು ಎರಡನೇದಾಗಿ ಪರ್ಲ್ ಚೈನು ನೋಡಿ. ಈ ರೀತಿಯಾಗಿರೋ ಪರ್ಲ್ ಚೈನ್ ನಿಮಗೆ ಸಿಗುತ್ತೆ ಶಾಪ್ಗಳಲ್ಲಿ, ಅಥವಾ ನಿಮಗೆ ಕಲರ್ ಇರೋ ಸ್ಟೋನ್ ಚೈನ್ಸ್ ಕೂಡ ಸಿಗುತ್ತೆ ನೋಡಿ. ಈ ರೀತಿಯಾಗಿರೋ ಪರ್ಲ್ ಚೈನು ಕೂಡ ನೀವು ಆರ್ಚ್ಗಳಿಗೆ ಅಂಟಿಸ್ಕೋಬೋದು. ಮೂರನೇದಾಗಿ ನೋಡಿ, ಇದು ಸ್ಟೋನ್ ಚೈನು. ಎಲ್ಲ ಬ್ರೈಡಲ್ ಡಿಸೈನ್ ಅಥವಾ ಹೆವಿ ಗ್ರ್ಯಾಂಡ್ ಡಿಸೈನ್ ಏನಿರುತ್ತೋ ಅವುಗಳಿಗೆ ಈ ರೀತಿಯಾಗಿರೋ ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮಗೆ ಯಾವ ರೀತಿಯಾಗಿರೋ ಚೈನ್ಗಳು ಬೇಕಾಗುತ್ತೋ ಅಂಥ ಚೈನ್ಗಳನ್ನ ನೀವು ಬೈ ಮಾಡಿಕೊಂಡು ಬ್ರೈಡಲ್ ಡಿಸೈನ್ ಆರ್ಚ್ನ ಮೇಲೆ ಅಂಟಿಸ್ಕೋಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಬೀಡ್ಗಳನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಎಲ್ಲ ಥರದ ಡಿಸೈನ್ ಬೀಡ್ಸ್ ಕೂಡ ಸಿಗುತ್ತೆ. ನೀವು ಯಾವ ಡಿಸೈನ್ಗೆ ಯಾವ ರೀತಿಯಾಗಿರೋ ಬೀಡ್ಸ್ಗಳನ್ನ ಯೂಸ್ ಮಾಡಬೇಕಂತ ಹೇಳಿದರೆ ನೀವು ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿಯಾಗಿರೋ ಬೀಡ್ಸ್ಗಳನ್ನ ಸೇರಿಸ್ಕೋಬೇಕು. ಹಾಗೆ ನೀವು ಆಗಲೇ ಹೇಳಿರೋ ಥರ ಸೀರೆಗೆ ಯಾವ ಕಲರ್ ಜರಿ ಇರುತ್ತೋ ಆ ಕಲರ್ ಬೀಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಗೋಲ್ಡ್ ಕಲರ್ ಜರಿ ಇರುವಂಥ ಸೀರೆಗೆ ಗೋಲ್ಡ್ ಕಲರ್ ಬೀಡ್ಸ್ನ ಸೇರಿಸ್ಕೊಳ್ಳಿ. ಹಾಗೆ ಕಾಪರ್ ಕಲರ್ ಜರಿ ಇರುವಂಥ ಸೀರೆಗೆ ನೀವು ಕಾಪರ್ ಕಲರ್ ಬೀಡ್ಗಳು ಸಿಗುತ್ತೆ, ಆ ಬೀಡ್ಗಳನ್ನ ಸೇರಿಸ್ಕೋಬೋದು. ಹಾಗೆ ಸಿಲ್ವರ್ ಜರಿ ಇರುವಂಥ ಸೀರೆಗಳಿಗೆ ಸಿಲ್ವರ್ ಕಲರ್ ಬೀಡ್ಗಳೇ ಸಿಗುತ್ತೆ, ಆ ಬೀಡ್ಗಳನ್ನ ಸೇರಿಸ್ಕೋಬೋದು. ಅಥವಾ ಕ್ರಿಸ್ಟಲ್ ಬೀಡ್ಗಳು ಕೂಡ ಸಿಗುತ್ತೆ ನಿಮಗೆ. ಕ್ರಿಸ್ಟಲ್ ಬೀಡ್ಗಳನ್ನ ಕೂಡ ನೀವು ಸೇರಿಸ್ಕೊಂಡು ಕ್ರೋಶಾ ವರ್ಕ್ಗಳನ್ನ ಮಾಡ್ಕೋಬೋದು. ನಿಮಗೆ ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರೈಡಲ್ ಡಿಸೈನ್ಗೆ ಯಾವ ರೀತಿಯಾಗಿರೋ ಬೀಡ್, ಹಾಗೆ ಸಿಂಪಲ್ ಕ್ರೋಶಾ ವರ್ಕಿಗೆ ಯಾವ ರೀತಿಯಾಗಿರೋ ಡಿಸೈನ್ ಬೀಡ್ಸ್ಗಳನ್ನ ಸೇರಿಸ್ಕೋಬೋದು ಅಂತೇಳ್ಬಿಟ್ಟು ನೀವು ನೋಡಿಕೊಂಡು ಕ್ರೋಶಾ ಡಿಸೈನ್ಗೆ ಬೀಡ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಇಷ್ಟು ಮೆಟೀರಿಯಲ್ಗಳನ್ನ ಬೈ ಮಾಡಿದರೆ ಸಾಕು. ಈ ಮೆಟೀರಿಯಲ್ಗಳಿಂದ ನೀವು ಸೀರೆ ಕುಚ್ಚು ಹಾಗೆ ಕ್ರೋಶಾ ಡಿಸೈನ್ಗಳನ್ನ ಮಾಡ್ಕೋಬೋದು. ಹಾಗೆ ಈ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಗಳನ್ನ ಯಾವ ರೀತಿಯಾಗಿ ತಗೋಬೇಕು, ಹಾಗೆ ಜರಿದಾರಗಳನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಬೀಡ್ಸ್ಗಳು ಹಾಗೆ ಸ್ಟೋನ್ ಚೈನ್ ಬಾಲ್ ಚೈನ್ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ.
ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.